ಅಂತೂ ಇಂತೂ ಧೈರ್ಯ ಮಾಡಿ ಕಾಯಿಪಲ್ಲೆ ಹಾಕಿದಕ್ಕ ದೇವ್ರ ದಯದಿಂದ ಕಾಯಿಪಲ್ಲೆ ಎಲ್ಲ ಚಲೋನ ಬಂದೈತಿ ಮತ್ತ ಏನ್ ಪಾ ದೋಸ್ತ ಏನ್ ಬೆಳಿಗ್ಗೆ ಕಾಯಿಪಲ್ಲೆ ಅವಸ್ಥಾ ಜೋರ ಅನಿಸಿದಿಲ್ಲ. ಏ ದೋಸ್ತ ಬರ್ದು ಬಂದದೇ ಬಾಳ ಚಲೋ ಆತ್ ನೋಡು. ಇನ್ನ ಗಾಡಿ ಹಿಡಿಯಾರ ಯಾರೆಲ್ಲ ಆಗ್ಯಾರ ಕಾಯಿಪಲ್ಲೆ ಟ್ರೈ ಬಿಗಿಬೇಕಾಗೈತಿ. ಬಾ ಗಾಡಿ ಹಿಡಿಯಕ್ಕೆ ಒಂದ್ ಸ್ವಲ್ಪ. ಅದ್ ಬಾಲ ಇಡುನು ಅಲ್ಲಿ ದೋಸ್ತ ವರ್ಷಾನ ಪೂರ್ತಿ ಕಾಯಿಪಲ್ಲೆ ಮಾಡ್ತಿ ಕಂಡಾಬಿಡಿ ದನಗಳು ಅದಾವು ಮತ್ ಮೇವು ಕಾಯಿಪಲ್ಲೆ ಈ ಗಾಡಿ ಮೇಲೆ ಎಡ್ತಾಕ್ತಿ. ಏನ್ ಮಾಡೋದಪ್ಪ ದೋಸ್ತ, ಮಾಡೈತಿ ಅಂದ್ರ ಒಂದ್ ಸಾರಿಗೆ ಆಗ್ಲಿ 2 ಸಾರಿಗೆ ಆಗ್ಲಿ ಇದ್ದಟ್ರೋಗಿ ಜೀವನ ಜಕ್ಕೊಂಡ್ ಹೋಗ್ಬೇಕಾಗೈತಿ. ದೋಸ್ತ ಹಿಂಗಾದ್ರೆ ಕೆಲಸ ಹಂಗಿಲ್ಲ. ನಂದಗಾಂವ್ ಊರಾಗ ದುರ್ಗಾದೇವಿ ಆಶೀರ್ವಾದದಿಂದ ಕಳೆದ 10 ವರ್ಷಗಳಿಂದ ಶಿವ ವೆಲ್ಡಿಂಗ್ ವರ್ಕ್ಸ್ನವ್ರ ಸಾಕಷ್ಟು ರೈತರಿಗೆ 2 ವೀಲರ್ ಗಾಡಿಗಳು ಮಾಡಿಕೊಟ್ಟಾರ. ಮತ್ತ ಇದೇ ಗಾಡಿಗೆ ಅವ್ರ ತಕ್ಕ ಒಂದು 2 ವೀಲರ್ ಗಾಡಿ ಮಾಡಿಸ್ಬಿಡೋಲ್ಲ. ನೀ ಎಲ್ಲ ಹೇಳ್ತಿ ಕರೆ ದೋಸ್ತ, ಬಾಳ ದುಬಾರಿ ಇರ್ಬೇಕು ಅದಕ್ಕ. ದೋಸ್ತ ಮೊದಲವ್ರ 13,000 ರೂಪಾಯಿದಾಗ ಮಾಡಿಕೊಡ್ತಿದ್ರ, ಈಗ ರೈತರಿಗೆ ಅನುಕೂಲ ಆಗಲ್ಲ ಅಂತ ಹೇಳಿ ಬರೇ 10,000 ರೂಪಾಯಿದಾಗ ಮಾಡಿಕೊಡತ್ತಾರ. ನೀ ಹೇಳುದು ಬರೋಬರ ದೋಸ್ತ, ಅದ್ರ ಸೈಜ್ ಎಷ್ಟೈತಿ ಅದ್ರ ನಾವ್ ಏನೇನ್ ಹೇರ್ಬೋದು ನೋಡು. 2 ವೀಲರ್ ಗಾಡ 5 ಫುಟ್ ಉದ್ದ 3 ಫುಟ್ ಅಗಲ 16 ಇಂಚ್ ಎತ್ತರ ಐತಿ. ಮತ್ತ ಇದಕ್ಕ ಮುಖ್ಯವಾಗಿ ಟಾಟಾ ಕಂಪ್ನಿ ಕಬ್ಬಿಣ ಹಾಕ್ತಾರ. ಮತ್ತ ಈ ಗಾಡ ಮೇಲೆ 1 ಟನ್ ತನ ಗೊಬ್ಬರ ಮೇವ ನಿನ್ ಕಾಯಿಪಲ್ಲೆ ಟ್ರೇ ಬೇಕಾದ್ರೆ ತುಂಬಾ ಒಟ್ಟ ಗಾಡಿ ಜಪ್ ಅನ್ನಂಗಿಲ್ಲ. ಹೆಂಗೋ ಕಬ್ಬಿನ ಸೀಸನ್ ಐತಿ ಮತ್ ನಿಮ್ ದನವಾಗಿ ದಬಾಯಿಸಿ ಬಾಡಿ ಇರ್ಕೊಂಬಲ್ಲ. ಮತ್ತ ಇಷ್ಟ ಅಲ್ ದೋಸ್ತ, ಒಳ್ಳೆಂಡಿ ಮಂದಿಗೆ ಮೋಟರ್ ಕುಣ್ಸಾಕ GI ಮಾಡಲ್ ಬ್ಯಾರಲ್ ಸಾಟ ಮಾಡ್ಕೊಡ್ತಾರ ಅವ್ರ. ಇದ್ ಏನಿಲ್ಲ ಅಂದ್ರು 20 ವರ್ಷ ಬಾಡಿಗೆ ಬರ್ತೈತೆ. ಮತ್ತ ಇವರಲ್ಲಿ ಜನರೇಟರ್, ದುಮ್ಮಸ್ ಮಿಷಿನ್, ಬ್ರೇಕರ್, ವೆಲ್ಡಿಂಗ್ ಮಿಷಿನ್ ಇವೆಲ್ಲ ಕೂಡ ಬಾಡಿಗೆ ಸಿಗ್ತಾವ. ಇದ್ ಎಲ್ಲಿ ಐತಪ್ಪ ಅಂತಂದ್ರ ಅತ್ನಿ ತಾಲೂಕಿನ ನಂದಗಾಂವ್ ಗ್ರಾಮದಾಗ ಬಸ್ ಸ್ಟ್ಯಾಂಡ್ ಎದುರಿಗಿನ ಶಿವ ವೆಲ್ಡಿಂಗ್ ಶಾಪ್ ಐತಿ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಸಂಪರ್ಕಿಸಿ.